ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ 2 ಪ್ಯಾಕೆಟು. ತುಂಬ ಒಳ್ಳೆಯದು, ಹೆಲ್ತಿ ಕೂಡ. ಇದು ವೆಯ್ಟ್ ಲಾಸ್ಗೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಇದು ತುಂಬ ಫೈಬರ್ ಅಂಶ ಎಲ್ಲ ಜಾಸ್ತಿ ಇದೆ. ಹಾಗಾಗಿ ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊತೀನಿ. ಇದು ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಮಾಡ್ತಾಯಿರೋದು. ನೋಡಿ, ನಾನು ತೊಗೊಂಡಿದ್ದೀನಿ ಒಂದೊಂದು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗ 2 ಪ್ಯಾಕೆಟ್ ತೊಗೊಂಡಿರೋದು ನಾನು. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ತುಂಬ ಕಡಿಮೆ ಸಾಮಾನಲ್ಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಈಗ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ. ನಾವು ನೋಡಿ, ಇನ್ನೂ ಒಂದ್ಸಲ ನೋಡ್ಕೊಳ್ಳಿ ಇನ್ನೇನು ಬೇಕು ಅಂತವ. ಈರುಳ್ಳಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದೆಲ್ಲ ತೊಗೊಂಡಿದ್ದೀವಿ. ಟೊಮ್ಯಾಟೊ ಎಲ್ಲನೂ. ಇದು ಈರುಳ್ಳಿ ಇದು ರುಬ್ಬೋದಕ್ಕೆ ಮದ್ದು ತೋರಿಸಿದ್ದು. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹೆಚ್ಚಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಎಲ್ಲನೂ ಇದು ಸಣ್ಣಗೆ ಎಲ್ಲ ಬಿಡಿಸಿಟ್ಟಿದ್ದೀನಿ. ಈಗ ಒಂದು ಪಾನ್ಗೆ ನಾವು ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ 2 ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ಅದಕ್ಕೆ ಇವಾಗ ಟೊಮೆಟೊನೂ ಒಟ್ಟಿಗೆ ಸೇರಿಸಿ 2 ಜೊತೆಲೇ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ದೋಸೆ, ಇಡ್ಲಿ, ಪೂರಿ ಜೊತೆಗೆಲ್ಲ, ಮುದ್ದೆ ಮತ್ತು ರೈಸ್ ಜೊತೆಗೆಲ್ಲ ತಿನ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಮೀಡಿಯಮ್ ಉರಿಲಿ ಚೆನ್ನಾಗಿ ಫ್ರೈ ಮಾಡಿ. ಉರಿ ಏನು ಹೈ ಫ್ಲೇಮಲ್ಲೇ ಇರಲಿ, ಏನು ತೊಂದರೆ ಇಲ್ಲ. ಇವಾಗ ಸಣ್ಣದಾಗಿ ಹೆಚ್ಚಿರೋ ಮಶ್ರೂಮನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡೋಣ. ಒಂದು ಕಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ತುಂಬ ಒಳ್ಳೆಯದು. ಎಷ್ಟು ಜಾಸ್ತಿ ಮಿಕ್ಸ್ ಮಾಡ್ಕೊಬೇಡಿ. ಎಲ್ಲ ಚೆನ್ನಾಗಿ ತಿನ್ನಿ ಅಣಬೆನ. ಈಗ ನಾನು ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಈಗ ಸ್ವಲ್ಪ ದಪ್ಪಗೆ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು 4 ಒಟ್ಟಿಗೆ ರುಬ್ಕೊಂಡ್ರಾಯ್ತು. ಈಗ ಕೊತ್ತಂಬರಿ ಸೊಪ್ಪನ್ನೇ ನಾನು ಒಗ್ಗರಣೆಗೆ ಹಾಕಿದ್ದನ್ನು ಅದಕ್ಕೆ ಹಾಕಿ ಸೇರಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ.